ಸ್ನೇಹಿತರೆ, ನಮಸ್ಕಾರ. ಒಂದು ಕಡೆ ಡಿ ಬಾಸ್ ದರ್ಶನ್ನು ಬೇಲ್ ಸಿಗುತ್ತೆ, ನಾಳೆ ಸಿಗ್ಬೋದು, ನಾಡಿದ್ದು ಸಿಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿದ್ದರೆ, ಮತ್ತೊಂದು ಕಡೆ ಬೆನ್ನೋವು, ಇನ್ನೊಂದು ಕಡೆ ಊಟದ ಸಮಸ್ಯೆ, ಮತ್ತೊಂದು ಕಡೆ ಆರೋಗ್ಯದ ಸಮಸ್ಯೆ. ಹೀಗೆ ಸಾಲು ಸಾಲು ಸವಾಲುಗಳನ್ನು ಬಳ್ಳಾರಿ ಜೈಲಿನಲ್ಲಿ ಎದುರಿಸುವಂತಾಗಿದೆ. ಇದರ ನಡುವೆ ಈಗ ಒಂದು ಅಚ್ಚರಿ ಮತ್ತು ವಿಚಿತ್ರವಾದಂಥ ಸ್ಟೋರಿಯು ಕೂಡ ಕೇಳಿ ಬರ್ತಿದೆ. ಇದು ನಂಬೋಕ್ಕೆ ಸ್ವಲ್ಪ ಕಷ್ಟವಾದರೂ ಕೂಡ ಈ ರೀತಿಯಾದಂಥ ಒಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಅದೇನು ಅಂತ ಹೇಳಿದ್ರೆ, ಇಲ್ಲಿ ರೇಣುಕಸ್ವಾಮಿ ಅತ್ಯಂತ ಭೀಕರವಾಗಿ ಹತ್ಯೆಯಾದಂತಹ ರೇಣುಕಸ್ವಾಮಿಯ ಅತೃಪ್ತ ಆತ್ಮ ಗೋಳಾಡ್ತಾ ಇದೆಯಾ? ಜೈಲಲ್ಲಿ ನಿದ್ದೆ ಮಾಡೋದಕ್ಕೂ ಕೂಡ ದರ್ಶನ್ಗೆ ಈ ಆತ್ಮ ಬಿಡ್ತಾ ಇಲ್ವಾ? ದರ್ಶನ್ ಪತ್ನಿ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದು ಇದೇ ಕಾರಣಕ್ಕ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ದರ್ಶನ್ಗೆ ರಾತ್ರಿ ಆದರೆ ಈ ರೇಣುಕಸ್ವಾಮಿಯ ಆತ್ಮ ಬಂದು ಹಿಂಸೆಯನ್ನು ಕೊಡ್ತಾ ಇದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಈ ರೇಣುಕಸ್ವಾಮಿಯ ಆತ್ಮದಿಂದ ಮುಕ್ತಿ ಸಿಗಬೇಕು, ಅಥವಾ ಆ ಪಾಪ ಪ್ರಜ್ಞೆಯಿಂದ ದರ್ಶನ್ಗೆ ಮುಕ್ತಿ ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪತ್ನಿ ಶಕ್ತಿ ದೇವತೆಗಳ ಮೊರೆಯನ್ನು ಹೋಗಿದ್ದ ಅನ್ನುವಂಥ ಅನುಮಾನವೂ ಕೂಡ ಇದೆ. ಹಾಗಾದರೆ ಅಸಲಿಗೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಆಗ್ತಿರುವಂಥ ಸಮಸ್ಯೆ ಏನು? ರಾತ್ರಿ ಇಡೀ ನಿದ್ದೆ ಮಾಡದೆ ಹಾಗೆ ಕೂತಿರೋದಕ್ಕೆ ಕಾರಣ ಏನು? ಎಷ್ಟೇ ಒದ್ದಾಡಿದ್ರು, ಎಷ್ಟೇ ತಡಕಾಡಿದ್ರೂ ಕೂಡ ದರ್ಶನ್ಗೆ ನೆಮ್ಮದಿ ಅನ್ನೋದು ಸಿಗದೇ ಇರೋದಕ್ಕೆ ಕಾರಣ ಏನು? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೊತೆಗೆ ಬಳ್ಳಾರಿ ಜೈಲಿನಲ್ಲಿ ಆ ರೀತಿ ನೆಗೆಟಿವ್ ಎನರ್ಜಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅಲ್ಲಿನ ಕೆಲವರು ಹೇಳ್ತಾರೆ. ಅದು ಯಾಕೆ? ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲೇ ಹೇಳಿದಂತೆ ಇದೊಂದು ವಿಚಿತ್ರವಾದಂಥ ಸ್ಟೋರಿ ಅಂತೇಳಿ ನಿಮಗೆ ಅನಿಸಿದ್ರೂ ಕೂಡ ಒಂದು ಹಂತದಲ್ಲಿ ಈ ರೀತಿಯಾದಂಥ ಚರ್ಚೆ ಆಗ್ತಿರೋದು ಸತ್ಯ. ಜೊತೆಗೆ ಆ ರೀತಿ ಚರ್ಚೆ ಆದಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡಲೇಬೇಕು. ಇದು ಮೂಢನಂಬಿಕೆ ಅಂತೇಳಿ ಕೆಲವರಿಗೆ ಅನಿಸ್ಬೋದು, ಕೆಲವರಿಗೆ ವಿಚಿತ್ರ ಅಂತೇಳಿ ಅನಿಸ್ಬೋದು, ಕೆಲವರಿಗೆ ಇವೆಲ್ಲವೂ ಕೂಡ ಕಪೋಲ ಕಲ್ಪಿತ ಅಂತಲೂ ಕೂಡ ಅನಿಸ್ಬೋದು. ಬಟ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆಯೋ ಆ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ. ಅದರ ಆಚೆಗಿನ ಆಲೋಚನೆಗಳು, ಅದು ಈ ಆಲೋಚನೆಯನ್ನು ಮಾಡೋರಿಗೆ ಬಿಟ್ಬಿಟ್ಟಿದ್ದು. ಅವ್ರು ಏನು ಬೇಕಾದರೂ ಆಲೋಚನೆ ಮಾಡ್ಬೋದು, ಒಳ್ಳೆಯದು ಕೆಟ್ಟದ್ದು ಇನ್ನೊಂದು ಮತ್ತೊಂದು ಏನು ಬೇಕಾದರೂ ಆಲೋಚನೆ ಮಾಡ್ಬೋದು. ಸುದ್ದಿಯನ್ನು ಅಥವಾ ವಿಚಾರವನ್ನು ನಿಮ್ಮ ಮುಂದೆ ಇಡೋದು ಮಾತ್ರ ನಮ್ಮ ಕೆಲಸ. ಅದನ್ನು ನೋಡ್ತಾ ಹೋದಾಗ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಬ್ಬಂಟಿ ಆಗಿರುವಂಥ ದರ್ಶನ್ಗೆ ರಾತ್ರಿ ಇಡೀ ನಿದ್ದೆ ಇಲ್ಲ, ಬೆಚ್ಚಿ ಬೀಳ್ತಾ ಇದ್ದಾರೆ, ನಿದ್ದೆಯಲ್ಲೂ ಕೂಡ ಕಿರುಚಾಡ್ತಿದ್ದಾರೆ, ಅಂತೇಳಿ ದಿಗ್ಭ್ರಾಂತಿಗೊಂಡು ಕೂರ್ತಾ ಇದ್ದಾರೆ, ನಿದ್ದೆಯನ್ನು ಕೂಡ ಮಾಡೋಕ್ಕಾಗದೆ ಒದ್ದಾಡ್ತಿದ್ದಾರೆ. ಈ ರೀತಿಯಾದಂಥ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದ್ದಾವೆ. ದರ್ಶನ್ ಜೈಲಿನ ಒಳಗಡೆ ಒಂದು ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಈ ರಣರೋಚಕ ಮತ್ತು ರಹಸ್ಯಕಾರಿ ಅಂಶದ ಬೆನ್ನು ಬಿದ್ದಾಗ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿರೋದು ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗಿದ್ದಾವೆ. ಅದು ಒಂದು ಆತ್ಮದ ಕತೆ. ಹೌದು, ಅದೊಂದು ಆತ್ಮ ದರ್ಶನನ್ನು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಆ ಆತ್ಮದ ಕಾಟದಿಂದ ಕಾಟೇರನಿಗೆ ವಿಜಯಲಕ್ಷ್ಮಿ ಕಾಮಾಖ್ಯಮ್ಮನ ತಾಯ್ತ ಕಟ್ಟಿದ್ರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಒಂದು ಪ್ರಯತ್ನವನ್ನು ಕೆಲವು ಖಾಸಗಿ ಮಾಧ್ಯಮಗಳು ಕೂಡ ಮಾಡಿದ್ದಾವೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಹೌದು, ನಿಜಕ್ಕೂ ಕೂಡ ಆತ್ಮ ಪ್ರೇತಾತ್ಮಗಳು ಇವೆಯಾ ಅನ್ನೋದು ಲಾಜಿಕಲ್ ಪ್ರಶ್ನೆಯೇ. ಇದು ಸಹಜವಾಗಿ ಇಂಥದ್ದೊಂದು ಪ್ರಶ್ನೆಯನ್ನು ನಾವು ಕೇಳಿದಾಗ ಕೆಲವರಿಗೆ ಮೂಢನಂಬಿಕೆ ಅನಿಸುತ್ತೆ, ಕೆಲವರಿಗೆ ಭಯ ಅನಿಸುತ್ತೆ, ಕೆಲವರಿಗೆ ಏನಪ್ಪ ವಿಚಿತ್ರ ಅಂತೇಳಿ ಅನಿಸುತ್ತೆ, ಕೆಲವರಿಗೆ ಸತ್ಯ ಅಂತೇಳಿ ಅನಿಸುತ್ತೆ. ಇಲ್ಲಿ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ವಿಲ ಒದ್ದಾಡ್ತಿದ್ದಾರೆ. ಈಗಾಗಲೇ ಸಾಲು ಸಾಲು ಸಮಸ್ಯೆಗಳ ನಡುವೆ ಸಾಲು ಸಾಲು ಸಮಸ್ಯೆಗಳಿಂದ ಒದ್ದಾಡ್ತಿರುವಂಥ ದರ್ಶನ್ಗೆ ಈಗ ಹೊಸದೊಂದು ಸಮಸ್ಯೆಯು ಕೂಡ ಕಾಡ್ತಾ ಇದೆ. ಒಂದು ಕಡೆ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋಂಥ ಚಿಂತೆ, ಮತ್ತೊಂದು ಕಡೆ ಆರೋಗ್ಯದ ಚಿಂತೆ, ಇನ್ನೊಂದು ಕಡೆ ಊಟದ ಚಿಂತೆ, ಇದರ ನಡುವೆ ಬೆನ್ನು ನೋವಿನ ಚಿಂತೆ. ಹೀಗೆ ದರ್ಶನ್ ಒಂದಲ್ಲ ಒಂದು ಸಮಸ್ಯೆಗಳಿಂದ ಪರದಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದರ್ಶನ್ನು ಈ ರೀತಿಯಾದಂಥ ಒಂದು ಆತ್ಮದಿಂದ ಕಾಟವನ್ನು ಅನುಭವಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸೇರಿ 38 ದಿನಗಳು ಕಳೆದಿದ್ದಾವೆ ದರ್ಶನ್. ಹೈ ಸೆಕ್ಯೂರಿಟಿ ಸೆಲ್ನ ರೂಮ್ ನಂಬರ್ 15ರಲ್ಲಿ ಏಕಾಂಗಿಯಾಗಿ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್. ಬ್ರಿಟಿಷರ ಕಾಲದಲ್ಲಿ ಇದು 2ನೇ ಕಾಲಪಾನಿ ಜೈಲು ಅನ್ನುವಂತಹ ಭಯಾನಕ ಚರಿತ್ರೆಯನ್ನು ಹೊದ್ದು ಮಲಗಿರುವಂಥ ಜೈಲು. ಎಷ್ಟೋ ಮಂದಿ ಸ್ವತಂತ್ರ ಹೋರಾಟಗಾರರನ್ನು ಇಲ್ಲಿ ಗಲ್ಲಿಗೇರಿಸಿದಂಥ ಇತಿಹಾಸವೂ ಕೂಡ ಇದೆ. ಇವತ್ತಿಗೂ ಈ ಜೈಲಿನ ಒಳಗಡೆ ವಿಷಕಾರಿ ಹಾವುಗಳು ಕೈದಿಗಳ ಮೈಮೇಲೆ ಹರಿದಾಡ್ತವೆ ಅನ್ನುವಂಥ ಆರೋಪಗಳು ಕೂಡ ಇದ್ದಾವೆ. ಆದರೆ ಇದುವರೆಗೂ ಕೂಡ ಕೇಳಿ ಬಾರದ ಮತ್ತು ಇದೇ ಮೊದಲ ಸಲ ಬೆಚ್ಚಿ ಬೀಳಿಸುವಂಥ ಸುದ್ದಿಯೊಂದು ಹರಿದಾಡ್ತಿದೆ. ಅದುವೇ ದರ್ಶನ್ ಒಂಟಿಯಾಗಿ ಸೆರೆವಾಸವನ್ನು ಅನುಭವಿಸ್ತಿರುವಂಥ ಸೆಲ್ನಿಂದ ರಾತ್ರಿ ಹೊತ್ತು ಚೀರಾಟದ ಅರಚಾಟದ ಸದ್ದು ಕೇಳಿ ಬರ್ತಿದೆ ಅಂತೇಳಿ, ಖುದ್ದು ದರ್ಶನ್ ನಿದ್ದೆ ಮಾಡೋದಕ್ಕೆ ಒದ್ದಾಡ್ತಿದ್ದಾರೆ ಅಂತೇಳಿ. ಅಕ್ಷರಶಃ ಇದು ಭಯಪಡುವಂತಹ ಸುದ್ದಿಯೇ.
ಒಮ್ಮೊಮ್ಮೆ ಕಣ್ಮುಚ್ಚಿ ನಿದ್ರೆಗೆ ಜಾರಿದರೆ ಬೆಚ್ಚಿ ಬೀಳ್ತಾ ಇದ್ದಾರಂತೆ ದರ್ಶನ್. ಇಂತಹ ಭಯಾನಕ ಸುದ್ದಿ ಈಗ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಮಾಡ್ತಿರೋದು ಆತಂಕಕಾರಿಯೇ. ಅತಿಮಾನುಷ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಸಾಕಷ್ಟು ಮಂದಿ ಮಾತನಾಡ್ತಾರೆ. ಅಂಥ ವಿಚಾರವೇ ಇದೀಗ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಬಗ್ಗೆಯೂ ಕೂಡ ಕೇಳಿ ಬರ್ತಿದೆ. ಯಾರಾದರೂ ಅಕಾಲಿಕ ಮರಣಕ್ಕೆ ತುತ್ತಾದರೆ, ಬರ್ಬರವಾಗಿ ಹತ್ಯೆ ಆದರೆ, ಚಿತ್ರಹಿಂಸೆಯನ್ನು ಅನುಭವಿಸಿ ಹತ್ಯೆ ಆದರು ಅಂತ ಹೇಳಿದ್ರೆ ಅಂಥವರು ಅತೃಪ್ತ ಆತ್ಮಗಳು ಸೇಡಿಗಾಗಿ ಹಪಹಪಿಸ್ತಾ ಇರ್ತವೆ. ಈ ರೀತಿಯಾದಂತಹ ಕಥೆಗಳನ್ನು ನಾವು ಹಲವು ಸಿನಿಮಾಗಳಲ್ಲೂ ಕೂಡ ನೋಡಿರ್ತೀವಿ. ನಟ ದರ್ಶನ್ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಅನ್ನುವಂಥ ಚರ್ಚೆ ನಡೀತಿದೆ. ರೇಣುಕಸ್ವಾಮಿಯ ಕೇಸ್ನಲ್ಲಿ ಗಂಭೀರ ಆರೋಪವೂ ಕೂಡ ದರ್ಶನ್ ಮೇಲೆ ಇದೆ. ಈ ವಿಚಾರ ಕೋರ್ಟ್ನಲ್ಲೂ ಕೂಡ ಇದೆ. ಆದರೆ ದರ್ಶನನ್ನು ಇದೀಗ ಅತೃಪ್ತ ಆತ್ಮವೊಂದು ಕಾಡಿಸ್ತಾ ಇದೆ. ಈ ರೀತಿಯಾದಂಥ ಒಂದು ಸಂಗತಿ ರಾಷ್ಟ್ರೀಯ ಮಾಧ್ಯಮ ಬಯಲು ಮಾಡಿದೆ. ರೇಣುಕಸ್ವಾಮಿಯ ಆತ್ಮವೇ ಇದೀಗ ದರ್ಶನನ್ನು ಗೋಳಾಡಿಸ್ತಾ ಇದೆ. ದರ್ಶನ್ ಸೆಲ್ನೊಳಗೆ ಆಕ್ರಂದನದ ಸದ್ದು ಮಾಡ್ತಾ ಇದೆ. ನಿದ್ದೆಯಲ್ಲಿದ್ದಂತಹ ದರ್ಶನ್ ಎದ್ದು ಕೂತು ಬೆಚ್ಚಿ ಬೀಳ್ತಾ ಇದ್ದಾರೆ, ಚೀರಾಡ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರಶ್ನೆಗಳು ಇದೀಗ ಸುದ್ದಿಯಾದಂತೆಯೇ ಸದ್ದು ಮಾಡ್ತಿದ್ದಾವೆ. ದರ್ಶನ್ನನ್ನು ಅಮ್ಮ ಮೀನಮ್ಮ, ಪತ್ನಿ ವಿಜಯಲಕ್ಷ್ಮಿ, ಸೋದರ ದಿನಕರ್, ಪುತ್ರ ವಿನೀಶ್ ಈ ಸಂದರ್ಭದಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಆವರಣದಲ್ಲಿ ಕಾಣಿಸುವಂಥ ದರ್ಶನ್ ಚಹರೆ ಮಹತ್ವದ ಸುಳಿವನ್ನು ನೀಡ್ತಾ ಇದೆ. ಸೆಲ್ ನಂಬರ್ 15ರಲ್ಲಿ ಒಂಟಿಯಾಗಿ ಸೆರೆವಾಸವನ್ನು ಅನುಭವಿಸ್ತಿರುವಂಥ ದರ್ಶನ್ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಒದ್ದಾಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಸದ್ಯ ದರ್ಶನನ್ನು ಕಾಡ್ತಾ ಇರುವಂಥ ಆರೋಗ್ಯ ಸಮಸ್ಯೆಗಳು ಕೂಡ ನಿದ್ರಾಹೀನತೆ ಅನ್ನೋದು ದೊಡ್ಡದು. ಇನ್ನು ಇದರ ಜೊತೆಗೆ ಬೆನ್ನು ನೋವಿನಂಥ ಸಮಸ್ಯೆಗಳು ಕೂಡ ಈಗಾಗಲೇ ದರ್ಶನ್ಗೆ ಕಾಡೋಕೆ ಶುರು ಮಾಡಿದೆ. ಆದರೆ ದರ್ಶನನ್ನು ಅದೊಂದು ಆತ್ಮ ಮಾತ್ರ ಬಿಟ್ಟು ಬಿಡದೆ ಕಾಡ್ತಾ ಇದೆ ಅನ್ನೋದು ಮಾತ್ರ ಸತ್ಯ. ಇಂಥದ್ದೊಂದು ವಿಚಾರವನ್ನು ಜೈಲಿನ ಸಿಬ್ಬಂದಿಯೇ ಹೇಳಿಕೊಂಡಿದ್ದಾರೆ ಅನ್ನೋದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಯಾಗಿರುವಂಥದ್ದು. ಪದೇ 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 ವಿಜಯಲಕ್ಷ್ಮಿ ಪತಿ ದರ್ಶನನ್ನು ಭೇಟಿ ಮಾಡಿ ಬರ್ತಾನೆ ಇರ್ತಾರೆ. ಇದೇ ಹೊತ್ತಿಗೆ ಸರಿಯಾಗಿ ಚರ್ಚೆ ಆಗ್ತಿರುವಂಥ ಆತ್ಮದ ಭಯದ ಸುದ್ದಿಗೆ ಪೂರಕ ಎನ್ನುವಂತೆ ಸಾಂದರ್ಭಿಕ ಸಂಗತಿಗಳು ಒಂದಕ್ಕೊಂದು ಸರಿ ಹೇಳ್ತಾ ಇರ್ತವೆ. ಚಾಮುಂಡೇಶ್ವರಿಯ ಭಕ್ತನಾದಂಥ ದರ್ಶನ್ ಒಳಿತಿಗಾಗಿ ವಿಜಯಲಕ್ಷ್ಮಿ ಚಾಮುಂಡಮ್ಮನ ಸನ್ನಿಧಿಗೆ ಹೋಗಿ ಬಂದಿದ್ದರು. ಬೆಂಗಳೂರಿನ ಪ್ರಖ್ಯಾತ ದೇಗುಲ ಬಂಡಿ ಮಾಕಳಮ್ಮ ದೇವಿಗೂ ಕೂಡ ಮೊದಲು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಅದಾದ ಬಳಿಕ ಕೊಲ್ಲೂರು ಮೂಕಾಂಬಿಕೆಯ ದೇಗುಲದಲ್ಲಿ ಹೋಗಿ ಚಂಡಿಕಾ ಯಾಗವನ್ನು ಕೂಡ ಮಾಡಿಸಿದರು. ಇದೆಲ್ಲದಕ್ಕಿಂತ ವಿಶೇಷ ಅಂದರೆ ಕ್ಷುದ್ರ ವಿದ್ಯೆಯ ಆದಿದೇವತೆ ಮಾಂತ್ರಿಕರ ತವರೂರು ಅನಿಸಿರುವಂಥ ಅಸ್ಸಾಂನ ಕಾಮಾಖ್ಯ ಮಂದಿರಕ್ಕೂ ಹೋಗಿ ವಿಜಯಲಕ್ಷ್ಮಿ ಅಲ್ಲೂ ಕೂಡ ಇದೇ ಕಾಮಾಖ್ಯ ದೇವಿಯ ಸನ್ನಿಧಿಯಲ್ಲಿ ಮಂತ್ರಿಸಿದಂತಹ ಪವರ್ಫುಲ್ ತಾಯ್ತವನ್ನು ಇದೇ ದರ್ಶನ್ಗೆ ಕಟ್ಟಿದ್ದಾರೆ. ಇತ್ತೀಚೆಗೆ ಅಪ್ಪನನ್ನು ನೋಡಿಕೊಂಡು ಬಂದಂಥ ವಿನೀಶ್ ಕೋಳ್ನಲ್ಲೂ ಕೂಡ ಅಂಥದ್ದೇ ತಾಯ್ತ ಇರೋದು ಅನುಮಾನಗಳಿಗೆ ಆಹಾರ ಆಗ್ತಿದೆ. ವಿಜಯಲಕ್ಷ್ಮಿ ಭೇಟಿ ಕೊಟ್ಟಂತಹ ಅಷ್ಟೂ ದೇಗುಲ ಹಾಗೂ ಮಾಡಿಸಿದಂಥ ಪೂಜೆಗಳು ದುಷ್ಟಕಾಟದ ಸಂಹಾರದತ್ತಲೇ ಬೊಟ್ಟು ಮಾಡಿ ತೋರಿಸ್ತಿದ್ದಾವೆ. ಹಾಗಿದ್ರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರುವಂಥ ಸಂಗತಿ ನಿಜನಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಇನ್ನು ದರ್ಶನ್ ನಿದ್ದೆ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋದು ಸರಿಯಾದ ವಿಚಾರವೇ. ಆದರೆ ಹೈ ಸೆಕ್ಯೂರಿಟಿ ಸೆಲ್ನ ರೂಮ್ ನಂಬರ್ 15ರಲ್ಲಿ ದರ್ಶನನ್ನು ಅತೃಪ್ತ ಆತ್ಮ ನಾನಿನ್ನ ಬಿಡಲಾರೆ ಅನ್ನೋ ರೀತಿಯಲ್ಲಿ ಕಾಡ್ತಾ ಇದೆಯಂತೆ. ಹಾಗಾಗಿ ನಿದ್ದೆಯಲ್ಲೂ ಕೂಡ ದರ್ಶನ್ ಬೆಚ್ಚಿ ಬೀಳ್ತಾ ಇದ್ದಾರೆ ಅನ್ನೋದಾಗ್ತಿದೆ. ಇದೇ ಕಾರಣಕ್ಕೆ ದರ್ಶನ್ ಸೆಲ್ನ ಒಳಗಡೆ ತಮ್ಮದೇ ಅನಾರೋಗ್ಯ ಸಮಸ್ಯೆಗಳ ಮಧ್ಯೆ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡು ಭಯಭೀತರಾಗಿದ್ದಾರೆ. ಅಷ್ಟೇ ಅಲ್ಲ, ವಿಲಕ್ಷಣ, ವಿಚಿತ್ರ ಮತ್ತು ಭಯಾನಕ ನರಳಾಟ, ಗೋಳಾಟದ ಸದ್ದು ಕೂಡ ಇಲ್ಲಿಂದ ಕೇಳಿ ಬರ್ತಿದೆ. ಇದೆಲ್ಲ ಕಾರಣಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶಕ್ತಿ ದೇವತೆಗಳ ಮೊರೆ ಹೋದ್ರ ಅನ್ನುವಂಥದ್ದು ಈಗಿರುವಂಥ ಒಂದು ಅನುಮಾನ. ಇದಕ್ಕೆ ಪೂರಕ ಎನ್ನುವಂತೆ ಸಾಂದರ್ಭಿಕ ಸಂಗತಿಗಳು ಕೂಡ ಡೌಟ್ ಅನ್ನೋ ಡಾಟ್ಗಳನ್ನು ಒಗ್ಗೂಡಿಸಿ ಒಂದು ಸಂಶಯದ ರೇಖೆಯನ್ನು ರಚಿಸ್ತಿದೆ. ಇಷ್ಟು ಮಾತ್ರವಲ್ಲ, ದರ್ಶನ್ಗೂ ಕೂಡ ಈಗ ಈ ರೀತಿ ಆಗೋದಕ್ಕೆ ಒಂದಷ್ಟು ಈ ನೆಗೆಟಿವ್ ಎನರ್ಜಿ ಅನ್ನೋದು ಕಾರಣ ಆಗಿರಬಹುದು ಅನ್ನೋಂಥದ್ದು ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಈ ಬಗ್ಗೆ ಜೈಲಿನ ಸಿಬ್ಬಂದಿಗಳ ಬಗ್ಗೆ ಅಥವಾ ಅಲ್ಲಿನ ಸ್ಥಳೀಯರ ಬಳಿ ಕೇಳಿದಾಗ ಅವರು ಹೇಳೋದೇ ಬೇರೆ. ನಿಜವಾಗ್ಲೂ ಕೂಡ ಹೀಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ದರ್ಶನ್ ಸನಿಹಕ್ಕೆ ಅಲ್ಲ, ಬಳ್ಳಾರಿ ಜೈಲಿನ ಒಳಗಡೆ ಯಾವುದೇ ನೆಗೆಟಿವ್ ಎನರ್ಜಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಸಿಬ್ಬಂದಿ ಹೇಳ್ತಾರೆ. ದರ್ಶನ್ ಸನಿಹಕ್ಕೆ ಅಷ್ಟೇ ಅಲ್ಲ, ಬಳ್ಳಾರಿ ಜೈಲಿನ ಒಳಗಡೆ ಯಾವುದೇ ನೆಗೆಟಿವ್ ಎನರ್ಜಿ ಸುಳಿಯೋಕ್ಕೂ ಕೂಡ ಸಾಧ್ಯವೇ ಇಲ್ಲ ಅಂತೇಳಿ ಹೇಳೋಕ್ಕೆ ಸಿಬ್ಬಂದಿಗಳು ಒಂದು ಕಾರಣನೂ ಕೂಡ ಇದೆ. ಆ ಕಾರಣ ಬೇರೆ ಏನೂ ಅಲ್ಲ, ಬಳ್ಳಾರಿ ನಗರವನ್ನು ಕಾಯ್ತಿರುವಂಥ ನಗರ ದೇವತೆ ದುರ್ಗಮ್ಮ ತಾಯಿ. ಹೌದು, ಅಚ್ಚರಿಯ ಸಂಗತಿ ಅಂದರೆ ದರ್ಶನ್ ಸೆಲ್ನ ಸನಿಹದಲ್ಲೇ ಅಂದರೆ ಜೈಲಿನ ಒಳಗಡೆ ದುರ್ಗಮ್ಮನ ಮೂಲ ಸ್ಥಾನವಿದೆ. ಅಲ್ಲಿ ಅನುದಿನವೂ ಕೂಡ ವಿಶೇಷ ಪೂಜೆ ನಡೆಯುತ್ತೆ. ಆತ್ಮ, ಅತೃಪ್ತ ಆತ್ಮ, ಇಂತಹ ಕೆಲವೊಂದಷ್ಟು ಗಾಸಿಪ್ಪುಗಳನ್ನು ಈ ಜೈಲಿನ ಸಿಬ್ಬಂದಿ ನಂಬೋದಿಲ್ಲ. ದರ್ಶನ್ ಸೊರಗಿದ್ದಾರೆ, ಕುಂದಿದ್ದಾರೆ, ನೊಂದಿದ್ದಾರೆ, ಕಂಗೆಟ್ಟಿದ್ದಾರೆ, ನಿದ್ದೆಗೆಟ್ಟಿದ್ದಾರೆ, ಎಲ್ಲವೂ ಕೂಡ ಸತ್ಯ. ಅದು ಯಾವುದಕ್ಕೂ ಕೂಡ ಈ ಆತ್ಮ ಅಥವಾ ಅತೃಪ್ತ ಆತ್ಮ, ನೆಗೆಟಿವ್ ಎನರ್ಜಿ ಯಾವುದೂ ಕೂಡ ಕಾರಣ ಅಲ್ಲ ಅನ್ನೋದು ಇವರ ಅಭಿಪ್ರಾಯ. ಮಾನಸಿಕ ಆರೋಗ್ಯಕ್ಕೂ ಪೂರಕ ವಾತಾವರಣ ಇರಬೇಕು. ಪರಿವರ್ತನಾ ಕೇಂದ್ರವನ್ನು ಜೈಲು ಸೇರಿದ ಆರಂಭದಲ್ಲಿ ಎಲ್ಲರೂ ಕೂಡ ಒದ್ದಾಡ್ತಾರೆ. ದುತ್ತನೆ ಎದುರಾದಂಥ ಜೈಲೆಂಬ ಸವಾಲಿನೊಂದಿಗೆ ಗುದ್ದಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಸ್ಟಾರ್ ನಟನೊಬ್ಬ ಜೈಲಿನಲ್ಲಿದ್ದರೆ ಇಂಥ ಸುದ್ದಿ ಸದ್ದು ಮಾಡೋದು ಸರ್ವೇ ಸಾಮಾನ್ಯ.
ಜೈಲು ಸಿಬ್ಬಂದಿಯು ಕೂಡ ಇದನ್ನು ಒಪ್ತಾರೆ ಕೂಡ. ಅತೃಪ್ತ ಆತ್ಮವೊಂದು ದರ್ಶನನ್ನು ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಮಾತ್ರ ಜೈಲು ಸಿಬ್ಬಂದಿ ಸಾಧ್ಯನೇ ಇಲ್ಲ ಅಂತೇಳಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಬಳ್ಳಾರಿ ನಗರ ದೇವತೆ ದುರ್ಗಮ್ಮ ಸನಿಹದಲ್ಲಿ ಇದ್ದರೂ ಕೂಡ ಕಾಟೇರ ಬೆಚ್ಚಿ ಬೀಳ್ತದಾನೆ ಅನ್ನುವಂಥ ಸುದ್ದಿಯನ್ನು ಕೇಳಿ ಸಹಜವಾಗಿ ಶಾಕ್ ಆಗೋದು ಮಾತ್ರವಲ್ಲ, ಈ ದುರ್ಗಮ್ಮನ ಮುಂದೆ ಯಾವ ನೆಗೆಟಿವ್ ಎನರ್ಜಿಯ ಆಟವೂ ಕೂಡ ನಡೆಯೋದಿಲ್ಲ. ಆಕೆ ಹೇಳಿದಂತೆ ಎಲ್ಲದೂ ಕೂಡ ನಡೆಯೋದು. ಹಾಗಾಗಿ ಆ ರೀತಿ ಆಗೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾರೆ, ಸಿಬ್ಬಂದಿಗಳು ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ದರ್ಶನ್ಗೆ ಈ ರೀತಿಯಾದಂಥ ಒಂದು ನೆಗೆಟಿವ್ ಎನರ್ಜಿಯ ಕಾಟ ಶುರುವಾಗಿರೋದು ಕಾಕತಾಳೀಯನೋ ಅಥವಾ ಒಂದು ಕಪೋಲ ಕಲ್ಪಿತನೋ ಗೊತ್ತಿಲ್ಲ. ಆದರೆ ದರ್ಶನ್ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತೇಳಿ ಒದ್ದಾಡ್ತಿರೋದು ಮಾತ್ರ ಸತ್ಯ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.